ವಿರೋಧ ಅಲ್ಲ. ಬಟ್ ಯತ್ನಾಳ್ ಅವರು ನಿಜವಾಗಲೂ ಹಿರಿಯ ನಾಯಕ, ಒಬ್ಬ ಸಂಘಟನೆ ಚತುರ. ಆತನ್ನ ಪಕ್ಷ ಬಿಟ್ಟು ಹೊರಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಒಬ್ಬ ನಾಯಕ, ಮತ್ತು ಈಗ ನೋಡಿ BJP ಪಕ್ಷದೊಳಗೆ ವಾಸ್ತವ ಸತ್ಯವನ್ನು ಈ ರಾಜ್ಯಕ್ಕೆ ಹೇಳಂತ ಯಾರಾದರೂ ನಾಯಕತ್ವ ಐತೆ ಅಂದರೆ ಅದು ಯತ್ನಾಳ್ ಸಾಹೇಬ್ರು ಮಾತ್ರ. ಯಾರು ಲಂಚ ತೊಗೊಂಡ್ರು, ಯಾರು ಭ್ರಷ್ಟಾಚಾರ ಮಾಡಿದರು, ಯಾರು ಏನು ಮಾಡಿದರು ಅನ್ನೋದನ್ನು ಎಳೆಯಾಗಿ ಹೇಳುವಂಥ ನಾಯಕತ್ವ ಯಾರ್ದಾದಿದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು. ಹೀಗಾಗಿ ನನಗೇನು ಅನಿಸುತ್ತೆ, ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅನಿಸುತ್ತೆ. ಬಟ್ ನನಗೆ ಕಾಂಗ್ರೆಸ್ಸಿಗೆ ಬರ್ತಾರಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಮಾತಾಡಿಲ್ಲ. ಮಾತಾಡಿದರೆ ನಾನು ಮಾತಾಡಬಲ್ಲೆ ಏನಾದರೂ. ಆದರೆ ಕರ್ಕೊಳೋದು ಅವರಿಬ್ಬರು ನಾಯಕರು, ನಮ್ಮ ನಾಯಕರು ಯಾರು. ನಾವ್ರಿಬ್ಬರು ಏನು ಡಿಸಿಷನ್ ತೊಗೊತಾರೆ ನಾವು ಹೇಳಿದ್ದು ಕೇಳೋದು. ನನ್ನ ಇಬ್ಬರ ನಾಯಕರ ಸಿದ್ದರಾಮಯ್ಯವರು, DK ಶಿವಕುಮಾರ್ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂಥ ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ಕಾಂಗ್ರೆಸ್ಸಿಗಿನ ನೋಡಿ, ಯತ್ನಾಳ್ ಅವರು ಟೀಕೆ ಮಾಡೋದು, ಅವರು ಒಂದು BJP ಪಕ್ಷದಾಗಿದ್ದರು ಅನ್ನೋದಕ್ಕೆ ಅವರು ಟೀಕೆ ಮಾಡ್ತಾಯಿದ್ರು. ಆದರೆ ವೈಯಕ್ತಿಕವಾಗಿ ಕಾಂಗ್ರೆಸ್ಸನ್ನಾಗಲಿ ಮತ್ತೊಬ್ಬನಾಗಲಿ ಟೀಕೆ ಮಾಡಿದಂಥ ಉದಾಹರಣೆಗಳಿಲ್ಲ. ಬಟ್ ನಾನೇನು ಹೇಳೋದು ಅಂದರೆ, ಎಲ್ಲೋ ಒಂದು ಕಡೆ ಒಂದು ಸಮುದಾಯಕ್ಕೆ ಮತ್ತು ಯತ್ನಾಳ್ ಅವರಿಗೆ BJP ಮೋಸ ಮಾಡ್ತಾಯಿದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಯತ್ನಾಳ್ ಅವರು ಭಾಳ ಹಿರಿಯ ನಾಯಕರು. ವಿಜೇಂದ್ರ ಅವರು ರಾಜಕಾರಣದ ಕಣ್ತೆಗೆಲ್ಲದಕ್ಕೆ ಮುಂಚಿತನೇ ಯತ್ನಾಳ್ ಅವರು MP ಕೇಂದ್ರದೊಳಗೆ ಮಂತ್ರಿ ಕೆಲಸವನ್ನು ಮಾಡಿದಂಥವ್ರು. ಅವ್ರನ್ನ ಸಸ್ಪೆಂಡ್ ಮಾಡ್ತಾರಂದರೆ ಎಲ್ಲ ಒಂದು ಕಡೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗೆ ಆಗುತ್ತಲ್ಲ. ಇಲ್ಲಿ ಉತ್ತರ ಕರ್ನಾಟಕದ ದೊಡ್ಡ ಪ್ರಮಾಣದಾಗಿರುವಂಥ ಸಮುದಾಯ, ಪಂಚಮಸಾಲಿ ಸಮುದಾಯ. ಇಲ್ಲಿವರೆಗೂ ಯಡಿಯೂರಪ್ಪರು ಇರ್ಬೋದು, ಯಡಿಯೂರಪ್ಪರ ಮಗ ಇರ್ಬೋದು, ಇಬ್ಬರು ಲಿಂಗಾಯತರ ಹೆಸರು ಹೇಳ್ಕೊಂತ ರಾಜಕಾರಣ ಮಾಡ್ಕೊತ ಬಂದಂಥವ್ರು. ಇವತ್ತು ಲಿಂಗಾಯತರ ಪ್ರಮುಖವಾದಂಥ ನಾಯಕನ ಸಸ್ಪೆಂಡ್ ಮಾಡ್ತಾರಂದರೆ ಎಲ್ಲ ಒಂದು ಕಡೆ ಯತ್ನಾಳ್ ಅವರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಅವ್ರನ್ನ ಉಚ್ಚಾಟನೆ ಮಾಡೋದ್ರಿಂದ ಕಾಂಗ್ರೆಸ್ಸಿಗೆ ಲಾಭ ಲುಕ್ಷಾನ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ಗೆ BJPಗೆ ಇದ್ದತ್ನಾಗ ನಮ್ಮದು 136 ಮಂದಿ ಗೆದ್ದೀವಿ ಅವಾಗ. ನೋಡಿ, ಇದು BJP ಸಮಸ್ಯೆ, BJPಯ ಸಮಸ್ಯೆಯನ್ನು BJP ಅವರು ಬಗೆಹರಿಸ್ಕೊಳ್ಳಿ. ಬಟ್ ಒಂದಂತೂ ಹೇಳಬಲ್ಲೆ, ಯತ್ನಾಳ್ ಒಳ್ಳೆ ನಾಯಕ. ಅದು ಕಾಂಗ್ರೆಸ್ಸಿಗೆ ಬರೋದು ಬಿಡೋದು ಅವ್ರ ಹತ್ರ ಚರ್ಚೆ ಆದಮೇಲೆ ಮಾತಾಡ್ತೀನಿ.